1991ರ ಜನವರಿ 6ರಂದು ಆಗ ಪ್ರಧಾನಮಂತ್ರಿಯಾಗಿದ್ದಂತಹ ಚಂದ್ರಶೇಖರ್ ಅವರು ತಮ್ಮ ಕಚೇರಿಯಿಂದ ಪೆಟ್ರೋಲಿಯಂ ಉತ್ಪನ್ನಗಳ ಸಂರಕ್ಷಣಾ ಕ್ರಮಗಳನ್ನು ಸಂಪೂರ್ಣವಾಗಿ ಅಳವಡಿಸಿಕೊಳ್ಳುವಂತೆ ಭಾರತೀಯರಿಗೆ ಮನವಿಯನ್ನ ಮಾಡಿದರು. ಕಾಂಗ್ರೆಸ್ನ ಬಾಹ್ಯ ಬೆಂಬಲದೊಂದಿಗೆ ಪ್ರಧಾನಿಯಾಗಿದ್ದ ಇವರು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಹಮ್ಮಿಕೊಂಡಿದ್ದಂತಹ ಆಯಿಲ್ ಕನ್ಸರ್ವೇಷನ್ ವೀಕ್ ನ ಕಾರ್ಯಕ್ರಮದಲ್ಲಿ ಈ ರೀತಿಯಾಗಿ ಭಾರತೀಯರಿಗೆ ಕರೆಯನ್ನು ನೀಡಿದರು. ಈ ಸಮಯದಲ್ಲಿ ಕೂಡ ಗಲ್ಫ್ ವಾರ್ ನಡೀತಾ ಇತ್ತು. ಇರಾನ್ ಮತ್ತು ಇರಾಕ್ ನಡುವೆ ಯುದ್ಧದ ಬಿಕ್ಕಟ್ಟು ತೀವ್ರವಾಗಿತ್ತು. ಇದರಿಂದ ಜಾಗತಿಕ ತೈಲ ಬಿಕ್ಕಟ್ಟು ಎದುರಾಗಿತ್ತು. ಇಂತಹ ಸಮಯದಲ್ಲಿ ಚಂದ್ರಶೇಖರ್ ಅವರು ಪೆಟ್ರೋಲ್ ಡೀಸೆಲ್ ಬಳಕೆಯನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಿ ಅಂತ ರಾಷ್ಟ್ರದ ಹಿತಾಸಕ್ತಿಗೆ ಪೂರಕವಾಗಿ ದೇಶದ ಜನತೆಗೆ ಕರೆ ನೀಡಿದ್ದು ಸಮಂಜಸವಾಗಿಯೇ ಇತ್ತು. ಪಶ್ಚಿಮ ಏಷ್ಯಾದ ಬಿಕ್ಕಟ್ಟಿನ ಕಾರಣಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಜನತೆಗೆ ನೀಡಿದ್ದ ಸಲಹೆಗಳನ್ನ ಪ್ರತಿಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಟೀಕೆ ಮಾಡ್ತಾ ಇದ್ದಾರೆ. ಇದು ಮೋದಿ ಆಡಳಿತದ ವೈಫಲ್ಯ ಅಂತ ಕರೆದಿದ್ದಾರೆ. ಒಂದು ವೇಳೆ ಈಗಿನ ಪ್ರಧಾನಿಯವರು ನೀಡಿದಂತಹ ಸಲಹೆಗಳು ಅವರ ಆಡಳಿತದ ವೈಫಲ್ಯ ಅನ್ನೋದಾದರೆ, ಅವತ್ತು ಚಂದ್ರಶೇಖರ್ ಅವರು ನೀಡಿರುವಂತಹ ಸಲಹೆಗಳು ಕೂಡ ಆಗಿನ ಆಡಳಿತದ ಮತ್ತು ಅದಕ್ಕಿಂತ ಹಿಂದೆ ಆಳ್ವಿಕೆ ನಡೆಸಿದ ಸರ್ಕಾರಗಳ ವೈಫಲ್ಯವೇ ಆಗುತ್ತದೆ.